ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ನಮ್ಮ ಸುಂದರಿ ನೋಡಿ ಇಲ್ಲೇ ಮಲ್ಕೊಂಡಿದ್ದಾಳೆ. ಗುಮ ಅಲ್ಲಿ ಮಲ್ಕೊಂಡಿದ್ಲು ಸೈಡಲ್ಲಿ. ಇವಾಗ ಕೈಯೆಲ್ಲ ನೆಕ್ಕದು ಇದು ಕೈಯೆಲ್ಲ ನೆಕ್ಕಿದ್ರೆ ಹೆಂಗಾಗುತ್ತೆ ಅಂದರೆ ಒಂಥರ ಮುಳ್ಳಲ್ಲಿ ಚುಚ್ಚಿದಂಗೆ ಇರುತ್ತೆ. ಗುಮಿ ಗುರು 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 ಅಂತಿದೆ. ಸಾಕ ಏನಂದರೆ ಯಾವ ಥರ ಇರುತ್ತೆ ಅನ್ನೋದು ನಾಲ್ಗೆ ಒಂಥರ ಡಾಟ್ ಡಾಟ್ ಥರ ಚುಕ್ಕಿ ಚುಕ್ಕಿ ಥರ ಇರುತ್ತೆ. ಹೆಂಗೆ ನೆಕ್ಕಿದ್ರೆ ಒಂಥರ ನೀನು ತೆಂಗಿನಕಾಯಿ ತುರ್ದಂಗೆ ಇರುತ್ತೆ. ತುರ್ದಂಗೆ ಅಲ್ಲ ಗುಮ್ಮ. ನಾಮ ಎಲ್ಲ ಹೋಗ್ಬಿಟ್ಟದೆ. ಮೋಹನ್ ಮಾಮ ಹೇಳ್ತಾಯಿದ್ರು, ಸುಮಾರು ದಿನದಿಂದ ಹೇಳ್ತಾಯಿದ್ರು. ನಾನು ಏನು ಮಾಡೋದು, ನಾಮ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಜಲ್ನ ಕಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ಆಗಲ್ಲ ನಾಮಕಕ್ಕೆ. ಸುಮ್ಮನಿರ ನಾಮ ಹಾಕು ಅಂತ ಹೇಳ್ತಾ ಇದ್ರು. ಅದು ಹಿಂಗೆ ಈ ಥರ ಮುಖನ ಹಿಂಗೆ ತೊಳ್ಕೊಳ್ಳುತ್ತೆ ಗೊತ್ತಾ ನಿಮಗೆ? ಹಿಂಗೆ ಕೈಯಲ್ಲಿ ಈ ಥರ ಎಲ್ಲ ಮಾಡಿಬಿಟ್ಟು ನಾಲ್ಗೆಲ್ಲಿ ನೆಕ್ಕೋದು ಮತ್ತು ಈ ಥರ ಮಾಡೋದು. ಆ ಥರ ಮಾಡುತ್ತೆ ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಮೋಹನ್ ಮಾಮ ಚೆನ್ನಾಗಿತ್ತು ಮೊದಲು ನಾಮ ಹಾಕಿದಾಗ. ಇವಾಗ ನಾಮೆಲ್ಲ ಹೋಗ್ಬಿಟ್ಟಿದ್ಯಲ್ಲ, ಈ ಥರ ಹಾಕ್ಕೊಂಡು ನಾಮ ಮುರಿದೇ ಹೋಯ್ತು. ಸುಮ್ಮನಿರ ಕಾಜಲ್ಗಳಾಗೆ ಅದು ಸ್ವಲ್ಪನೇ ಓಪನ್ ಮಾಡ್ಕೊಂಡಿದ್ದೀನಿ, ಆದರೂ ಇಷ್ಟುದ್ದ ಕಟ್ಟಾಗ್ಬಿಟ್ಟು ನೋಡಿ. ನಾನು ಕೈಗೆ ಹಾಕೊಂಡು ಹಾಕ್ಬೇಕು ಅಂತ ನಾಮ ಹಾಕ್ಕೊಂಡಿದ್ದೀನಿ. ಗುಮ್ಮಿ ನಾಮ ಹಾಕ್ತೀನಲ್ಲ ನಿನಗೆ ನೋಡಿ. ಇವಾಗ ನಾಮ ಹಾಕ್ತೀನಿ ನೋಡಿ. ಓ ಸುಂದರಿ ನನ್ನೇ ನೋಡ್ತಾಳೆ. ಸುಮ್ಮನಿರ, ತಿನ್ನೋದಲ್ಲ ಇದು. ಬಾ ಸುಂದರಿ. ಮೋಹನ್ ಬಂದ್ರೆ ಏನಿದೆ ಹಿಂಗ ಇಷ್ಟು ಡಾರ್ಕ್ ಆಗಿ ಹಾಕಿದ್ಯಲ್ಲ. ಸಾಕು ಸಾಕು. ಸ್ವಲ್ಪ ನಂಗೆ ನಗು ಬರ್ತಿದೆ. ಸ್ವಲ್ಪ ದೊಡ್ಡದಾಗೆಲ್ಲ ಎಳ್ದುಬಿಟ್ಟಿದ್ದೀನಿ. ನಾಮ ಹೋಗ್ಬಾರ್ದಿನ್ನು ನಿಮ್ಗೆ. ಉಳ್ದಿರೋದು ತಲೆಗೆ ಸವರ್ಕೊಬಿಡ್ತೀನಿ. ಇವಾಗ ನೋಡಿ ನಮ್ಮ ಸುಂದರಿ ಚಂದ ಎಲ್ಲ. ಓಹೋ ದೊಡ್ಡ ಜಾಸ್ತಿ ಆಗೋಯ್ತು ಇವಾಗ. ಗೊಮ್ಮೆ ಎಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡಿ, ಇಲ್ಲಿ 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 ನೋಡು, ಇಲ್ಲಿ ನೋಡು. ಓಹೋ ಜಾಸ್ತಿ ಆಗೋಯ್ತು. ಅಲ್ಲಿ ನೋಡು, ಅಲ್ಲಿ. ಏಯ್ ಗುಮ್ಮಿ ಇರು, ಸ್ವಲ್ಪ ಇದು ಮಾಡ್ತೀನಿ. ಓಕೆ, ಏನಿಲ್ಲ, ಇದೇ ಕೆಲಸ ಇವತ್ತು. ಇವಾಗ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಏನೋ ಮಾಡ್ತಾ ಇದ್ದೆ, ನೆನಪಾಯ್ತು ಅಂತ ಬಂದು ಹಾಕೋದು. ಜಾಸ್ತಿ ಉದ್ದ ಹಾಕ್ಬಿಟ್ಟೆ, ಮತ್ತು ಇಲ್ಲಿಂದ ಹಾಕ್ಬಿಟ್ಟಿದ್ದೀನಿ. ಅಲ್ಲಿಂದ 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 ಗುಮ್ಮಿಗೆ ನಿದ್ದೆ ಬರ್ತಾ ಇದೆ ಅದಕ್ಕೆ. ನಿಜ ನಿಜ ನಿಜ. ಹಾಗೆ ಕೌಶಿ ಹೇಳ್ತಾ ಇದ್ದ, ಇದ್ರದ್ದು ನಾಲ್ಗೆಯಲ್ಲಿ ನೆಕ್ಕುತ್ತಲ್ಲ, ಅವಾಗ ಏನಾಗುತ್ತೆ ಅಂದರೆ ಅದು ಒಂಥರ ಮುಳ್ಳು ಚುಚ್ಚಿದಂಗೆ ಆ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತಲ್ಲ. ಅವಾಗ ಕೌಶಿ ಹೇಳ್ತಿದ್ದ, ಅಮ್ಮ ಬೆಕ್ಕದೇ ಈಗಿರ್ಬೇಕಾದ್ರೆ ಈ ಚಿಕ್ಕ ಪ್ರಾಣಿದು, ಇನ್ನು ಹುಲಿ ಮತ್ತು ಸಿಂಹ ಅದ್ರ ನಾಲ್ಗೆ ಎಷ್ಟು ಶಾರ್ಪ್ ಇರುತ್ತೆ ಗೊತ್ತಮ್ಮ, ತುಂಬ ಶಾರ್ಪ್ ಇರುತ್ತೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅಂದರೆ ಅಗಿಯುತ್ತಲ್ಲ ಅದು, ಅಲ್ಲಿ ಇದ್ರಲ್ಲಿ ನೋಡಿದೆ ಎಷ್ಟು ಚಿಕ್ಕ ಚಿಕ್ಕದಂದರೆ ಕಾಣಿಸೋದೇ ಇಲ್ಲ ಇದರಲ್ಲೂ. ಅಷ್ಟು ಪುಟ್ ಪುಟ್ ಆಣಿದಿದೆ ಹಲ್ಗಳು. ಅಂದರೆ ಬೆಕ್ಕಿಂದು, ಹುಲಿದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದೇ ಇರುತ್ತೆ ಬಿಡಿ, ಬೆಕ್ಕದೆಲ್ಲ ತುಂಬ ಪುಟಾಣಿ ಇರುತ್ತೆ. ಆವಾಗ ಅವನು ಹೇಳೋದು, ಅದ್ರ ನಾಲ್ಗೇನೂ ಅಷ್ಟೇ ಇದನ್ನೇ ನಾವು ಒಂಥರ ಶಾರ್ಪ್ ಇದೆ ಅಂತ ಅಂದ್ಕೊಳ್ತಿರ್ತೀವಿ. ಆದರೆ ಹುಲಿ ಸಿಂಹ ಈ ಥರದ್ದು ಅಷ್ಟೇ ತುಂಬ ಶಾರ್ಪ್ ಇರುತ್ತೆ. ಅದೇ ಅದಕ್ಕೆ ಒಂಥರ ಈಗ ನಾವು ಅಲ್ಲಲ್ಲಿ ಏನಾದರೂ ಹಾಕ್ಕೊಂಡು ಆಗಿದ್ರೆ ಯಾವ ಥರ ಅದು ನಾಲ್ಗೆನೇ ಆ ಥರ ಫೀಲ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ. ಆ ಥರ ಫೀಲ್ ಆಗುತ್ತೆ ಅಂದರೆ ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅದು ಹೇಳೋದು ಆ ಥರ ಇರುತ್ತೆ, ಅದು ತುಂಬ ಶಾರ್ಪ್ ಇರುತ್ತೆ
ಅದು ಒಂದ್ಸರಿ ಏನಾದರೂ ಮನುಷ್ಯನಿಗೆ ನಿಕ್ಕಿದ್ರೆ, ಈಗ ಬೆಕ್ಕೆಲೆಗೆ ನಾಲ್ಗೆಲ್ಲಿ ನಿಕ್ಕುತ್ತೆ ಆ ಥರ ಮನುಷ್ಯನ ಹುಲಿ ಸಿಂಹ ಥರ ಏನಾದರೂ ಈ ಥರ ಮಾಡಿದ್ರೆ ಕೈಯೇ ಕುಯ್ಯೋ ಥರ, ಅಂದರೆ ಕಟ್ ಮಾಡೋ ಥರ ಶಾರ್ಪ್ ಇರುತ್ತೆ ಅದ್ರದ್ದು ನಾಲ್ಗೆ ಅಂತ ಹೇಳ್ತಾ ಇರ್ತಾನೆ. ಗುಮ್ಮಿದ ನಾಮ ಜಾಸ್ತಿ ಆಗುತ್ತೆ, ಸ್ವಲ್ಪ ಹಾಕಕ್ಕೆ ಹೋಗಿ ಜಾಸ್ತಿ ನೋವು ಹಾಕ್ಬಿಟ್ಟಿದ್ದೀನಿ. ನಾಮ ನೋಡಿ ತೋರ್ಸಲಿ ನಾಮ. ಅಯ್ಯ ಅಸಹ್ಯವಾಗಿದೆ ಅಸಹ್ಯವಾಗಿ. ಗುಮ್ಮಿ ಸ್ವಲ್ಪ ತೆಗಿಬೇಕು, ಆಮೇಲೆ ತೆಗಿತೀನಿ ಕುತ್ಕೊಂಡು. ನಾನು ಬೇರೆ ಕಾಜಲ್ನ ಜಾಸ್ತಿ ಬಾ ಟಿಶ್ಯೂ ಪೇಪರ್ ತಗೊಬಂದು ಸರಿ ಮಾಡ್ತೀನಿ. ಇಲ್ಲೇ ಟಿಶ್ಯೂ ಪೇಪರ್ ಎತ್ಕೊಬರ್ತೀನಿ ನೋಡಿ. ಟಿಶ್ಯೂ ಪೇಪರ್ ತೊಗೊಂಡು ಸ್ವಲ್ಪ ತುದಿ ಮಾತ್ರ ಒರೆಸಿದ್ದೀನಿ. ಇಲ್ಲೇನಿದೆ ಅದನ್ನು ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಆಮೇಲೆ ಹೋಗ್ಬಿಡುತ್ತೆ ಅದು. ನಾನು ಇಲ್ಲಿಂದ ಹಾಕ್ಬೇಕಿತ್ತು, ಇಲ್ಲಿಂದ ತುದಿ ಇಲ್ಲಿಂದ ಹಾಕ್ಬಿಟ್ಟು ಅದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ನೋಡಿ. ಕಾಜಲ್ ಅಲ್ವಾ ಅದು ಇದಾಗುತ್ತೆ, ಹೋಗ್ಬಿಡುತ್ತೆ ಆಮೇಲೆ ನಿಧಾನಕ್ಕೆ. ಮೊದಲೇ ಚೆನ್ನಾಗಿದೆ ಗುಮ್ಮಿ, ನಾನು ನಿನ್ನ ಸುಂದರವಾದ ಮುಖವನ್ನು ಹಾಳು ಮಾಡಿಬಿಟ್ಟೆ. ಆಯಿತು ಇರು. ಇದನ್ನು ನೋಡಿ, ಇದು ತಂದು ಸುಮಾರು ಒಂದು 10 days ಆಯಿತು. ಇದರಲ್ಲಿ ಇದು 4 ಹಣ್ಣಿದೆ, ಇದ್ರ ಜೊತೆಗೆ ಎಕ್ಸ್ಟ್ರಾ 2 ಹಣ್ಣು, ಅದು ಅಲ್ಲೇ ಹಣ್ಣಾಗಿತ್ತು, ಅದನ್ನು ಕೊಟ್ಟಿದ್ರು. ಇದು ಸ್ವಲ್ಪ ಹಣ್ಣಾಗುತ್ತೆ ಅಕ್ಕಿ ಒಳಗಡೆ ಹಾಕಿ ಅಥವಾ ರಾಗಿ ಒಳಗಡೆ ಹಾಕಿ ಅಂತ ಕೊಟ್ಟಿದ್ದಾರೆ. ನಾನು 2 ಹಣ್ಣು ಅಂದರೆ ಹಣ್ಣಾಗಿರೋ ತಂದಿದ್ರಲ್ಲ ತಿಂದೆ. ಇದು ಹಣ್ಣಾಗಿಲ್ಲ, ಅಕ್ಕಿ ಒಳಗಡೆ ಇಟ್ಟಿದ್ದೀನಿ, 1 ವಾರ ಆಗಿದೆ ನೋಡಿ. 1 ವಾರ ಆಗಿದ್ರು ಕೂಡ ಹಣ್ಣಾಗಿಲ್ಲ, ಫುಲ್ಲು ಕಾಯಿ. ನಾನು ಮೊನ್ನೆ ಏನು ಮಾಡಿದೆ, ಊರಿಂದ ಬಂದಾಗ ತೆಗೆದಿಟ್ಬಿಟ್ಟೆ. ಆಮೇಲೆ ಮಾಮ ಇನ್ನೊಂದು 2 ದಿನ ಇಡು ಅಂತ ಹೇಳಿದ್ರು, ಇಟ್ಟೆ. ಹಣ್ಣಾಗಿಲ್ಲ, ಇದು ಹಣ್ಣಾಗಿದೆ ಅನ್ನೋ ಥರ ಇದೆ, ಆದರೆ ಹಣ್ಣಾಗಿಲ್ಲ. ಒಂಥರ ಕಾಯಿ ಥರನೇ ಇದೆ, ಗೊತ್ತಾಗುತ್ತೆ ನನಗೆ. ಅದಕ್ಕೆ ನಿನ್ನೆ ಕೌಶಿಗೆಲ್ಲ ಇದು ತುಂಬ ಇಷ್ಟ ಹಣ್ಣು ಅಂದ್ಬಿಟ್ಟು ನಿನ್ನೆ ನೋಡಿ ಮತ್ತೆ ತಂದಿದ್ದಾರೆ. ಇದು ಅಷ್ಟೇ, ಇದು ಗಟ್ಟಿ ಇದೆ, ಹಣ್ಣಾಗಿಲ್ಲ. ಇದು ಸ್ವಲ್ಪ ಹಣ್ಣಾಗಿದೆ ನೋಡಿ. ನಿನ್ನೆ 2 ಹಣ್ಣು ತಿಂದ್ವಿ, ಇದು ಇವಾಗ ಹಣ್ಣಾಗಿದೆ. ಇದು ತಿನ್ಬೋದು, ಇದು 2. ಅದೇ ಇದೆಯಲ್ಲ, ಇದು ಫುಲ್ಲು ಗಟ್ಟಿ ಇದೆ, ಹಣ್ಣಾಗುತ್ತೇನೋ ಗೊತ್ತಿಲ್ಲ, ಹೊರಗಡೆನೇ ಇಟ್ಟಿರ್ತೀನಿ. ಇದು ರಾತ್ರಿ ತಂದಿದ್ದು, ರಾತ್ರಿಯಲ್ಲಿ 6 ಹಣ್ಣು ತಂದಿದ್ರು ರಾತ್ರಿ ಕೂಡ. ಅದರಲ್ಲಿ 3 ರಾತ್ರಿ ಖಾಲಿ ಮಾಡಿದ್ವಿ. ಇವಾಗ ಇದು 2 ಹಣ್ಣಾಗಿದೆ, ಇದು ಮಾತ್ರ ಗಟ್ಟಿನೇ ಇದೆ, ಗೊತ್ತಿಲ್ಲ ಹಣ್ಣಾಗುತ್ತಾ ಇಲ್ವಾ ಅಂತೇಳಿ ಈ ಥರ. ಆಮೇಲೆ ಇನ್ನೊಂದೇನು ಅಂದರೆ ಇದರಲ್ಲಿ ಜಾಸ್ತಿ ಹುಳಗಳಿರುತ್ತೆ. ಹೇಗಿರುತ್ತೆ ಹುಳ ಅಂದರೆ, ಈ ಹಣ್ಣು ಯಾವ ಕಲರ್ ವೈಟ್ಗಿದೆ ಸೇಮ್ ಹಾಗೇ ಇರುತ್ತೆ, ಸ್ವಲ್ಪ ಕೂಡ ವ್ಯತ್ಯಾಸನೇ ಇರಲ್ಲ, ಆ ಥರ ಇರುತ್ತೆ. ನೀವು ಈ ಹಣ್ಣು ಮಾತ್ರ ತಿನ್ನಬೇಕಾದ್ರೆ ನಿಧಾನಕ್ಕೆ ಅಬ್ಸರ್ವ್ ಮಾಡಿ, ಯಾಕೆಂದರೆ ಹಣ್ಣು ವೈಟೇ ಇರುತ್ತೆ, ಹುಳನೂ ವೈಟೇ ಇರುತ್ತೆ. ಅದರಿಂದ ನಿಧಾನಕ್ಕೆ ಅಬ್ಸರ್ವ್ ಮಾಡಿ ತಿನ್ನಿ, ಯಾಕೆಂದರೆ ತುಂಬ ಹಣ್ಣಾಗ್ಬಿಟ್ಟಿರುತ್ತೆ ನೋಡಿ. ಅಂಥ ಟೈಮಲ್ಲಿ ಫುಲ್ಲು ಹುಳ ಆಗಿರುತ್ತೆ ಒಳಗಡೆ, ಅದು ಗೊತ್ತೇ ಆಗಲ್ಲ ನಮಗೆ, ಯಾಕೆಂದರೆ ಅದು ವೈಟ್ ಇರೋದ್ರಿಂದ ಅಷ್ಟು ಗೊತ್ತಾಗಲ್ಲ ಅಷ್ಟೇ. ಅದಕ್ಕೆ ಅಬ್ಸರ್ವ್ ಮಾಡಿ ತಿನ್ನಿ, ಓಕೆ. ಹಾಗೆ ಇಲ್ಲಿ ನೋಡಿ ನಮ್ಮ ಸುಂದ್ರಿರು 3 ಜನ ಮಲ್ಕೊಂಡಿದ್ದಾರೆ ಇಲ್ಲಿ. ನಾಮ ಸುಂದ್ರಿ, ಚೆನ್ನಾಗಿ ಕಾಣಿಸ್ತಿದೆಯಾ ನಾಮ? ಗುಮ್ಮ ಇವಳೊಬ್ಳು ಕೆಂಚಿ, ಕೆಂಚಿ ಅಂತ ಹೇಳ್ತೀವಿ ಈ ನಾಮದವಳನ್ನ. ಈ ಕೆಂಚಿ ಇದ್ದಾಳಲ್ಲ, ಈ ಕೆಂಚಿ, ಇವಳನ್ನ ಅವಳಿ ಜವಳಿ ಅಂತ ಹೇಳೋದು. ಯಾಕೆಂದರೆ 2 ಒಂದೇ ಥರ ಇದೆ. ಇದಾದರೆ ಫುಲ್ಲು ಈ ಥರ ಇದೆ, ಇದು ಆ ಥರ ಅಲ್ಲ, ವೈಟು ಮತ್ತು ಈ ಥರ ಇದೆ. ಅವಳ ಪೆಟ್ ನೇಮ್ ಕಗ್ಗಿ ಅಂತ ಕರಿತೀನಿ ನಾನು. ಕಗ್ಗು ಅವಳೇ. ಇವರೆಲ್ರಿಗಿಂತ ಸುಂದರವಾಗಿರೋಳೆ ಇವಳು, ನಂಗೆ ತುಂಬ ಇಷ್ಟ. ಸಿಗ್ತಾಳೆ ಇವಾಗ ಎತ್ಕೊಂಡ್ರೆ, ಜಾಸ್ತಿ ಸಿಗಲ್ಲ, ಇವಳಷ್ಟು ಸಿಗಲ್ಲ. ಇವಳು ಏನಂದರೆ, ನಾವು ಸೋಫಾ ಮೇಲೆ TV ನೋಡ್ತಾಯಿರು, ಏನೋ ಒಂದು ಮಾಡ್ತಾಯಿರು, ಬಂದು ನಮ್ಮ ಹತ್ರ, ಅಂದರೆ ನಾವು ಕೂತಿರ್ತೀವಲ್ಲ ನಮ್ಮ ತೊಡೆ ಮೇಲೆ ಬಂದು ಕೂತ್ಕೋತಾಳೆ. ಇವರೆಲ್ಲ ಹಂಗಲ್ಲ, ಇವರು ನಮ್ಮನ್ನ ನೋಡಿದ್ರೇ ಓಡ್ತಾರೆ ಗುಡು 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 ಅಂತ. ಇವಾಗ ನೋಡಿ ಕರ್ಗಿ ಸಿಗ್ತಾಳೆ, ಕಗ್ಗಿ ನೋಡಿ ಹಿಂಗೆ ಭಯ ಪಡ್ತಾಳೆ, ಭಯ ಏನೋ ಮಾಡಿಬಿಡ್ತಾಳೆ ನನ್ನನ್ನು ಅಂತಲ್ಲ. ಸುಂದ್ರಿ, ಕರಿ ಸುಂದ್ರಿ ನೋಡೋಕೆ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಗುಮ್ಮಿ. ಇವಳೆ ನಾಮದವಳೆ, ಮುದ್ದು ಇಲ್ಲ ಏನಿಲ್ಲ,
ಅವ್ರ ಅಪ್ಪನ ಕಲ್ಲರ್ ಇವಳು. ಗುಮ್ಮ ಗುಮ್ಮ ಅಯ್ಯಪ್ಪ, ಅಯ್ಯೋ ನಾಲ್ಗೆ ನೋಡಪ್ಪ, ನಾಯಿ 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 ಥರ ಅಂತವಳೆ. ಚಿನ್ನ ಇನ್ನೊಂದ್ಸರಿ ಈಗ ಕಗ್ಗಿ ಇನ್ನೊಂದ್ಸರಿ ಅಂತ ಮಾಡಿಬಿಡು. ಓಹೋ ಈ ಗುಮ್ಮಿನ ಎದ್ಬಿಟ್ಲು. ವಾವ್ ವಾವ್. ಅಯ್ಯಪ್ಪ ಇವಳು ಬಾಯಿ ಅಂತ. ಏನು ನಾನು ನಿದ್ದೆ ಮಾಡಿ. ಅಯ್ಯೋ ಅಯ್ಯೋ ಈ ನಾಮದವಳು ಎದ್ಬಿಡ್ಲಪ್ಪ. ನಾಮ ನೀನೊಂದ್ಸರಿ ಆಕಳಿಸ್ಬಿಡ ಅಂತ. ಆಕಳಿಕೆ ಫುಲ್ ನಿದ್ದೆಲ್ಲ ಇದ್ದಾಳೆ, ನಿದ್ದೆ ಜೋಸಲ್ಲಿದ್ದಾಳೆ. ಏನಿಲ್ಲ ಮಲ್ಕೊ. ಮಲ್ಕೊ ನಿದ್ದೆ ಮಾಡಿ. ಅಯ್ಯಪ್ಪ ಹಾಕಿಸ್ಬಿಡು ನೀನೊಂದ್ಸರಿ ಅಂತ. ಸ್ಟಾರ್ಟ್ ಮಾಡಿ. ಅಯ್ಯೋ ಇವಳು ಹಾಕಿಸ್ಬಿಟ್ಲ ಆಯ್ತು. ನಿದ್ದೆ ಮಾಡಿ ಆಯಿತು. ನಾಮ ಚೆನ್ನಾಗಿ ಕಾಣಿಸುತ್ತೆ ಸುಂದರಿ ನಿನಗೆ. ಇಲ್ಲಿ ನೋಡಿ, ಇವಾಗ ಜಸ್ಟ್ ನಾನು ರಾಗಿ ಮುದ್ದೆ ಮಾಡಿದ್ದು. ಅಂದರೆ ನಾನು ಯಾವಾಗಲೂ ಕಡಪ ಕಲ್ ಮೇಲೆ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ, ಅದಕ್ಕೆ ಇದರಲ್ಲೇ ಮಾಡ್ತೀನಿ. ಪ್ಲೇಟಲ್ಲೂ ಕೂಡ ಮಾಡ್ಬೋದು. ಓಕೆ, ಇವಾಗ ನಾನು ರಾಗಿ ಮುದ್ದೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ರಾಗಿ ಮುದ್ದೆಗೆ ನಾನು ಏನಂದರೆ ಸಿರಿಧಾನ್ಯಗಳಿದೆಯಲ್ಲ ಅದನ್ನು ಮಿಕ್ಸ್ ಮಾಡಿಲ್ಲ. ಇದು ಕೆಂಪು ರಾಗಿ ಅಂತೇಳಿ, ಅದರಿಂದ ಕಲ್ಲರ್ ಈ ಥರ ಇದೆ. ಕಪ್ಪು ರಾಗಿ ಕೂಡ ಸಿಗುತ್ತೆ, ಅದು ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಅಂದರೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಅಂದರೆ ಈ ಕಲರ್ ಬರಲ್ಲ, ಇದು ಕೆಂಪು ರಾಗಿ ಆಗಿರೋದ್ರಿಂದ ಈ ಕಲರ್ ಬರುತ್ತೆ. ಕಪ್ಪು ರಾಗಿ ಆದರೆ ಸ್ವಲ್ಪ ಕಪ್ ಕಲರ್ ಬರುತ್ತೆ. ಅಂದರೆ ತುಂಬ ಕಪ್ಪೇನಲ್ಲ, ಸ್ವಲ್ಪ ಲೈಟಾಗಿ ಕಪ್ ಬರುತ್ತೆ ಅಷ್ಟೇ. ನಾನು ಏನಕ್ಕೆ ತೋರಿಸ್ತಾ ಇರೋದು ಅಂದರೆ, ಸಿರಿಧಾನ್ಯಗಳು ಅಂದರೆ ಸಿರಿಧಾನ್ಯಗಳನ್ನ ಹಾಕಿಲ್ಲ, ಅದರಿಂದ ಅದು ಈ ಕಲರ್ ಇದೆ. ಸಿರಿಧಾನ್ಯಗಳನ್ನ ಹಾಕಿದಾಗ ಯಾವ ಕಲರ್ ಬರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ಮುದ್ದೆನ ತೋರಿಸ್ತಾ ಇದ್ದೀನಿ ನೋಡಿ. 2 ಮುದ್ದೆ, ಮೋಹನ್ ಮಾಮಂಗೊಂದು ನನಗೊಂದು. ನಾನು ಸ್ವಲ್ಪ ದಪ್ಪ ಮುದ್ದೆ ತಿಂತೀನಿ, ಮೋಹನ್ ಮಾಮ ಸ್ವಲ್ಪ ಈ ಥರ ಪುಟಾಣಿ ಮುದ್ದೆ ತಿನ್ನೋದು. ಓಕೆ, 2 ಥರ ರಾಗಿ ಸಿಗುತ್ತೆ. ಒಂದು ಹೊಲದ ರಾಗಿ, ಮುದ್ದೆಯಲ್ಲಿ ಎಲ್ಲ ರಾಗಿಯಲ್ಲೇ 2 ಥರ ಸಿಗುತ್ತೆ. ಒಂದು ಹೊಲದ ರಾಗಿ, ಒಂದು ಗದ್ದೆ ರಾಗಿ. ಆದರೆ ಹೊಲದ ರಾಗಿಗಿನ್ನ ಗದ್ದೆ ರಾಗಿಗಿನ್ನ ಹೊಲದ ರಾಗಿ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಮುದ್ದೆನೂ ಕೂಡ ಚೆನ್ನಾಗಾಗುತ್ತೆ. ಅದೇ ಗೊತ್ತಾಗಲ್ಲ ನನಗೆ, ಒಬ್ಬೊಬ್ಬರಿಗೆ ರಾಗಿ ನೋಡಿದರೆ ಇದು ಹೊಲದ್ದು ಅಥವಾ ಗದ್ದೆದು ಅಂತ ಕಂಡುಹಿಡಿತಾರೆ. ನನಗೆ ಮುದ್ದೆ ಮಾಡುವಾಗ ಗೊತ್ತಾಗುತ್ತೆ. ಯಾಕೆಂದರೆ ಗದ್ದೆ ರಾಗಿ ಏನಂದರೆ ಸ್ವಲ್ಪ ಜಾಸ್ತಿ ರಾಗಿ ಹಿಟ್ಟನ್ನ ತೊಗೊಳ್ತಾ ಇರುತ್ತೆ. ನಾವು ಮುದ್ದೆ ಓನಿಸ್ತಾ ಇದ್ರೆ ಹಿಟ್ಟನ್ನ ಜಾಸ್ತಿ ಹಾಕ್ತಾ ಹೋಗಬೇಕು. ಹೊಲದ ರಾಗಿ ಇದೆಯಲ್ಲ ಅದು ಆ ಥರ ಅಲ್ಲ, ಸ್ವಲ್ಪ ಹಿಟ್ಟು ಹಾಕಿದ್ರೆ ಸಾಕು. ಅಂದರೆ ರಾಗಿ ಹಿಟ್ಟನ್ನ ಮುದ್ದೆ ಅಂದರೆ ಹಿಟ್ಟು ಕಡಿಮೆ ತೊಗೊಳುತ್ತೆ, ಮುದ್ದೆ ಜಾಸ್ತಿ ಆಗುತ್ತೆ. ಇದು ಹಿಟ್ಟು ಜಾಸ್ತಿ ತೊಗೊಳುತ್ತೆ. ಅಂದರೆ ರಾಗಿ ಹಿಟ್ಟೇನಿದೆ ಗದ್ದೆ ಬದಿ ಥರ ಸುಮ್ಮನೆ ಒಂಥರ ಪಿತಿ ಥರ ಇದು ಆಗ್ತಾನೆ ಇರ್ತದೆ. ಹೊಲದ ರಾಗಿ ಇರುತ್ತಲ್ಲ ಅದು ಬನಿ ಕೂಡ ಚೆನ್ನಾಗಿ ಬರುತ್ತೆ. ನಾನು ಸಿರಿಧಾನ್ಯಗಳನ್ನ ಹಾಕಿದ ಮೇಲೂ ಕೂಡ ಒಂದ್ಸರಿ ತೋರಿಸ್ತೀನಿ. ಅದು ಕಲ್ಲರು ಫುಲ್ಲು ವೈಟ್ಗಿರುತ್ತೆ. ಜೋಳದ ಮುದ್ದೆ ಮಾಡಿದ್ದೀನೇನೋ ಅನ್ನೋ ಥರ ಇರುತ್ತೆ, ಏಕೆಂದರೆ ಸಿರಿಧಾನ್ಯಗಳನ್ನ ಯೂಸ್ ಮಾಡಿರ್ತೀನಲ್ಲ ಅದರಿಂದ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ರಾತ್ರಿ ರಾಗಿ ಹಿಟ್ಟು ಸ್ವಲ್ಪ ಇತ್ತು, ಅದಕ್ಕೆ ರಾತ್ರಿಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತೇ ರಾಗಿ ಮಿಲ್ ಮಾಡಿಸ್ಬಿಡೋಣ ಅಂತೇಳಿ ಹೋಗಿದ್ವಿ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ಹತ್ರ ಆರ್ಕೆಸ್ಟ್ರಾಕ್ಕೆಲ್ಲ ಅಂದರೆ ರೆಡಿ ಮಾಡ್ತಾಯಿದ್ರು ಹೋಗ್ಬೇಕಾದ್ರೆ. ಮತ್ತು ಈ ಕಡೆಯಿಂದ ಹೋಗಿ ವಾಪಸ್ ಬರೋದ್ರೊಳಗಡೆ ಸ್ಟಾರ್ಟ್ ಆಗಿತ್ತು, ನಡೀತಾ ಇತ್ತು. ಸಾಂಗ್ ಎಲ್ಲ ಹೇಳ್ತಾಯಿದ್ರ. ಮೋಹನ್ ಮಾಮ ನೋಡ್ತೀಯ ಅಂತ ಹೇಳಿದ್ರು. ಇಲ್ಲ ನೋಡಲ್ಲ ಅಂತ ಹೇಳ್ಬಿಟ್ಟು, ಆದರೂ ಒಂದು 2 ನಿಮಿಷ ನಿಲ್ಲಿಸಿದ್ವಿ. ಆಮೇಲೆ ಬಂದುಬಿಟ್ವಿ. ಆಮೇಲೆ ಬಂದು ಮನೆಗೆ ರಾಗಿ ಹಿಟ್ಟೇನಿದೆ ಅದನ್ನು ಚೀಲನ ಓಪನ್ ಮಾಡಿಡ್ಬೇಕು. ಯಾಕೆಂದರೆ ರಾಗಿ ಹಿಟ್ಟು ಬಿಸಿ ಇರುತ್ತಲ್ಲ ಮಿಲ್ ಮಾಡಿಸಿದಾಗ, ಅದೇನಾಗುತ್ತೆ ಒಂಥರ ಬೆಂದೋದಂಗೆ ಆಗಿಬಿಡುತ್ತೆ. ಆವಾಗ ಮುದ್ದೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅದರಿಂದ ಓಪನ್ ಮಾಡಿಟ್ಟೆ.
ಅದಾದಮೇಲೆ ಮೋಹನ್ ಮಾಮ ಉಪ್ಪುಕಳ್ಳೆ ಅಂತೇಳಿ ತಂದಿದ್ರು. ಇದು ಬಟಾಣಿಯಿಂದ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರುತ್ತೆ ನೋಡಿ ಅದರದ್ದು, ಚೆನ್ನಾಗಿತ್ತು ಅಂದ್ಬಿಟ್ಟು ನಾನಿಲ್ಲಿ ತಿಂತಾ ಇದ್ದೆ ಅಷ್ಟೆ. ಅದು ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ, ಗ್ಯಾಸ್ಟ್ರಿಕ್ ಥರ ಆಗೋಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವೀಡಿಯೋಸ್ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.